ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕು. ಟೈಮ್ ಆಲ್ರೆಡಿ 9:47 ಆಗಿದೆ. ಸೊ ಬೇಗ ರೆಡಿಯಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ಬೇಗ ಹೋದರೆ ಕ್ಯೂ ಇರಲ್ಲ, ಮತ್ತು ಬೇಗನೆ ದರ್ಶನವೂ ಆಗುತ್ತೆ. ಲೇಟಾಗಿ ಹೋದರೆ ಕ್ಯೂ ಇರುತ್ತೆ. ಸೊ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋಕ್ಕೇನು ತೊಂದರೆ ಇರೋದಿಲ್ಲ. ಬಟ್ ನನ್ನ ಮಕ್ಕಳಿಗೆ ಸ್ಕೂಲ್ ಇನ್ನೂ ಹಾಫ್ ಡೇ ಇದೆ. ಇನ್ನು ಜೂನ್ 1 ಹಾಫ್ ಡೇ ಅಂತ ಹೇಳ್ಬಿಟ್ಟು ಅವರು ನನ್ನ ಮಗಳು 12:20 ಬಿಡ್ತಾರೆ, ನನ್ನ ಮಗನಿಗೆ 12:30 ಬಿಡ್ತಾರೆ. ಸೊ ಅಷ್ಟರಲ್ಲಿ ನಾನು ಬರಬೇಕು. ಸೊ ಅಷ್ಟರಲ್ಲಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಗೋದ್ರೂ ಜನ ಜಾಸ್ತಿ ಆಗಿಬಿಡ್ತಾರೆ ಆ್ಯಂಡ್ ಲೇಟ್ ಆಗಿಬಿಡುತ್ತೆ ಅಂತ ಅಷ್ಟೇ. ಸೊ ನಾನು ರೆಡಿ ಆದೆ. ಈಗ ಟೈಮ್ ಎಕ್ಸಾಕ್ಟಾಗಿ 9:53 ಆಗಿದೆ. ಸೊ ನಮ್ಮದು ಸ್ವಲ್ಪ ಫಾಸ್ಟ್ ಇದೆ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗಿ ಅಲ್ಲಿ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದಾಗೆ ನಾನು ವಿಡಿಯೋ ನೋಡ್ತಾ ಇದ್ದೆ. ಈಗ ಟೈಮ್ ಎಕ್ಸಾಕ್ಟ್ 10:07. ನಾನು ಈಗ ತಲುಪೋ ಅಷ್ಟರಲ್ಲಿ 10:17 ಆಗಿದೆ. ಸೊ ತುಂಬಾ ರಶ್ ಇರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್. ಲೈನು ಮೇಲೆ ತುಪ್ಪು ದೀಪ ಬೆಳಗೋಕೆ ಟಿಕೆಟ್ ತಗೊಳ್ಳೋ ಕೌಂಟರಲ್ಲೂ ಅಷ್ಟೇ ಸಖತ್ ಕ್ಯೂ ಇತ್ತು. ಇಷ್ಟು ಕ್ಯೂ ನಾನು ಇಷ್ಟು ಜನನ ಅಂದರೆ ಇರ್ತಿದ್ರೆ, ಬಟ್ ತುಪ್ಪು ದೀಪ ಬತ್ತಿ ತಗೊಳ್ಳೋದಕ್ಕೂ ಟಿಕೆಟ್ ತಗೊಳ್ಳೋದಕ್ಕೂ ಅಲ್ಲೂ ಕ್ಯೂ ಇರುತ್ತೆ ಅಂತ ನಾನು ಇವತ್ತೇನು ಅಷ್ಟು ರಶ್ ಇದ್ದಿದ್ದು. ಬಟ್ ನಾನು ಒಂದು 8:30 ಹೊರಟ್ಬಿಡ್ತಿದ್ದೆ ಯಾವಾಗಲೂ. ಬಟ್ ಇವತ್ತು 9:35 ಏನೋ ಆಗಿದೆ ಅಂದ್ಬಿಡೋ ಅಷ್ಟರಲ್ಲಿ. ಸ್ವಲ್ಪ ಲೇಟ್ ಆಗಿಬಿಡ್ತಲ್ಲ. ಅದರಲ್ಲೂ ಇನ್ನೂ 11ಗೆ ಏನಾದರೂ ಬಂದರೆ 10:30 11 ಒಳಗಡೆ ಇನ್ನೂ ತುಂಬ ಜನ ಇರ್ತಾರೆ. 12 ಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ. ಬಟ್ ಬೆಳಗ್ಗೆ ಬಂದರೆ ಒಂದು ರೀತಿ ಸಮಾಧಾನ ಇರುತ್ತೆ, ಖುಷಿ ಇರುತ್ತೆ ನನಗೆ. ಬಟ್ ಈಗ ಅಷ್ಟು ಏನೂ ರಶ್ ಇಲ್ಲ. ಓಕೆ, ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಹಾಗೆ ನಮ್ಮ ಮನೆಯಿಂದ ಕಾಮಧೇನು ಕ್ಷೇತ್ರ ರಾಯರ ಟೆಂಪಲ್ಗೆ ಒಂದು 6-7 ಕಿಲೋಮೀಟರ್ಸ್ ಡಿಸ್ಟೆನ್ಸ್, ಅಂದರೆ 6-7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಂದರೆ ಶಾರ್ಟ್ ಕಟ್ಟಲ್ಲಿ ಬಂದೆ. ನಾವೇನಾದ್ರು ಮದನಹಳ್ಳಿ ಹೋಗ್ಬಿಟ್ಟು ಅಲ್ಲಿಂದ ಬರ್ತೀವಿ ಅಂದರೆ ಸ್ವಲ್ಪ ಲಾಂಗ್ ಆಗುತ್ತೆ. ಇನ್ನು ಅಮ್ಮ ಮನೆಯಿಂದ ಬರ್ತೀನಿ ಅಂದರೆ ಸೇಮ್ ಆಗುತ್ತೆ ನಮ್ಮ ಡಿಸ್ಟೆನ್ಸು. ಸ್ವಲ್ಪ ಬೇಗನೆ ಬರ್ಬೋದು. ನಾನು 8 ಏನಾದರೂ ಬಿಟ್ಟೆ ಅಂದರೆ ನಾನು 8-10 ನಾನು ಆಗ ಟೆಂಪಲಲ್ಲೇ ಇವತ್ತು ಲೇಟ್ ಆಯಿತು ಅಷ್ಟೇ. ಹಂಗೆ ಹಾಗೆ ಇಲ್ಲಿ ಜೋಳ ಮಾಡ್ತಾಯಿದ್ರು, ಅಂದರೆ ಇಲ್ಲೇ ಬೆಳೆದಿರ್ತಾರಲ್ಲ. ಸೊ ಫ್ರೆಶ್ ಆಗಿರುತ್ತೆ, ಅಲ್ಲೇ ಕಿತ್ತು ಮಾಡ್ತಿರ್ತಾರೆ. ಹಾಗೆ ಕಡಲೆಕಾಯಿ ಮತ್ತು ಮ್ಯಾಂಗೋ ಇತ್ತು. ನ್ಯಾಚುರಲ್ ಆಗಿ ಆಗುವಂಥ ಮ್ಯಾಂಗೋಗಳು ಸಿಗೋದು ಕಮ್ಮಿ ಅಂದರೆ ಕಮ್ಮಿ. ಇಲ್ಲೆಲ್ಲ ಸ್ವಲ್ಪ ಹಳ್ಳಿ ಸೈಡು ಒಳಗಡೆ ಅಲ್ಲೇ ಬೆಳೆದಿರ್ತಾರಲ್ಲ. ಸೊ ತೊಗೊಂಬಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀನಿ.
ಹಾಗೆ ತರಕಾರಿ ಸೊಪ್ಪು ಎಲ್ಲ ಅಷ್ಟೇ ಫ್ರೆಶಾಗಿ ಸಿಗುತ್ತೆ ನಮಗೆ. ನಾವು ಈ ಥರ ದುಡ್ಡು ಕೊಟ್ಟು ನಾವೆಲ್ಲೇ ತಗೊಳ್ತೀವಿ ಒಂದು ರೀತಿ ಫ್ರೆಶಾಗಿ ಸಿಗೋದಿಲ್ಲ. ಅದು ಎಲ್ಲೋ ಹೋಗಿ ಇನ್ನೊಂದೆಲ್ಲೋ ಬಂದು ನಮಗೆ ಸಿಗೋದು. ಸೊ ನಾನು ಈ ಸೈಡ್ ಬಂದರೆ ಸ್ವಲ್ಪ ತರಕಾರಿಗಳೆಲ್ಲ ಜಾಸ್ತಿ ತಗೋದು. ಸೊಪ್ಪು ತೊಗೊಳ್ಳೋಣ ಅಂತ ಹೇಳಿ ಸೊಪ್ಪು ತೊಗೊಂಡಿದ್ದೆ, ಸೊಪ್ಪು. ಇನ್ನು ನಾನು ಮತ್ತೆ ಮನೆಗೆ ಬರೋ ಅಷ್ಟರಲ್ಲಿ 11:35 ಆಗಿತ್ತು. ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಲ್ಲ, ನಾನು ಬೆಳಗ್ಗೆ ಪುಳಿಯೋಗರೆ ಮತ್ತು ಅನ್ನ ರಸಂ ಮಾಡಿದ್ದೆ. ಹಾಗೆ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಸ್ಕೂಲ್ ಹತ್ರ ಹೊರಟೆ. ನನ್ನ ಮಗಳಿಗೆ 12:20ಗೆ ಬಿಡ್ತಾರೆ, ಅವನಿಗೆ 12:30ಗೆ ಬಿಡ್ತಾರೆ. ನೆಕ್ಸ್ಟ್ ಮಂಡೇವರೆಗೂ ಹಂಗೇನೆ. ಆಮೇಲೆ ಲೇಟ್ ಆಗುತ್ತೆ. ಆಮೇಲೆ ನಾನು ಸ್ವಲ್ಪ ಲೇಟಾಗಿ ಹೋದ್ರು ನನ್ನ ಮಗಳು ಹುಡುಕ್ತಿರ್ತಾಳೆ ನಮ್ಮಮ್ಮ ಎಲ್ಲಿದ್ದಾರೆ ಅಂತ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತೀನಿ. ಹಾಗೆ ಮಕ್ಳನ್ನ ಸ್ಕೂಲಿಂದ ಕರ್ಕೊಬಂದು ನಾನು ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ, ಸ್ವಲ್ಪ ಲೇಟಾಗಿ ಆಗೋಗ್ಬಿಡ್ತಲ್ಲ. ಸೊ ದೇವಸ್ಥಾನಕ್ಕೆ ಹಂಗೆ ಹೋದೆ. ಹಾಗೆ ನಾಳೆ ಶುಕ್ರವಾರ ಅಲ್ಲ, ಅದಕ್ಕೆ ಕಳಶ ಎಲ್ಲ ಇವತ್ತೇ ತೆಗ್ದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹಾಗೆ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ನಾನು ಇವತ್ತೇರೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ, ಸ್ವಲ್ಪ ಬೆಳಗ್ಗೆ ಈಸಿ ಆಗುತ್ತೆ ಅಂತ. ನೋಡ್ತಾ ನೋಡ್ತಾ ಟೈಮೇ ಆಗೋಗ್ಬಿಡುತ್ತೆ. ಮಕ್ಳಿಗೆ ನಾನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಾಗಲೇ 5 o'clock ಆಗ್ತಾ ಇದೆ. ಅವ್ರಿಗೆ ನನ್ನ ಮಕ್ಳಿಗೆ ಇಬ್ಬರಿಗೂ ಕರೆಕ್ಟಾಗಿ ಟೈಮ್ ಆಗುತ್ತೆ. ಸೊ ಅವ್ರಿಗೆ ನೈಟ್ ಕಟ್ ಮಾಡೋಣ ಅಂತ ಹೇಳಿ ನೈಟ್ ಕಟ್ ಮಾಡ್ಕೊಂಡು ಕೂತಿದ್ದೆ. ಮಕ್ಕಳನ್ನ ಕರೆಕ್ಟಾಗಿ ಡ್ರಾಪ್ ಮಾಡ್ಬಿಟ್ಟು ಬಂದು ಮನೆಗೆ ಬಂದಮೇಲೆ ದೇವ್ರ ಪೂಜೆ ಸಾಮಾನೆಲ್ಲ ತೊಗೊಂಡಿಟ್ಟಿದ್ನಲ್ಲ. ಸೊ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಈಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಬೇಗನೆ ಆಗಬೇಕು, ಇಲ್ಲಾಂದರೆ ಇನ್ನೊಂದು ಅವರಲ್ಲಿ ಮಕ್ಕಳು ಬಂದುಬಿಡ್ತಾರೆ. ಸೊ ಅಷ್ಟರಲ್ಲಿ ರೆಡಿ ಮಾಡಿ ಪೂಜೆನೂ ಮಾಡಿಬಿಡ್ಬೇಕು. ಇಲ್ಲಾಂದರೆ ಅವ್ರು ಬಂದಮೇಲೆ ಪೂಜೆ ಮಾಡೋಣ ಅಂದರೆ ಅವ್ರಿಗೆ ಹಾಲು ಕೊಡು ಮತ್ತು ಅವ್ರು ಹೋಮ್ವರ್ಕ್ ಮಾಡು ಅನ್ನೋಷ್ಟು ಟೈಮ್ ಆಗಿಬಿಡುತ್ತೆ. ಅಲ್ಲದೆ ಇವತ್ತು ಮಂತ್ಲಿ ಗ್ರೋಸರೀಸ್ ತಗೋದಕ್ಕೆ ಅಂತ ಹೇಳ್ಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕೆಲಸ ಬೇಗ ಮುಗಿಸಿದ್ರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ. ಶುಕ್ರವಾರದತ್ತು ಸ್ವಲ್ಪ ತೆಗೆದು ಎಲ್ಲ ಪೂಜೆ ಮಾಡ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಗುರುವಾರನೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಳಶನೂ ಹೂಡಿ ಪೂಜೆನೂ ಮಾಡಿಬಿಡ್ತೀನಿ. ಶುಕ್ರವಾರ ಅರ್ಲಿ ಮಾರ್ನಿಂಗೇ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ನಮಗೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು 5:40 ಆಗಿದೆ. ಅಷ್ಟರಲ್ಲೆಲ್ಲ ಮುಗ್ದಿದೆ, ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಬಾಳೆಹಣ್ಣು ಕೂಡ ತರೋದಕ್ಕೆ ನೈವೇದ್ಯಕ್ಕೆ ನನಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಕಲ್ಸಕ್ರನೇ ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ, ಇವಾಗ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕಲ್ಸಕ್ರನೇ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗಿಸಿ ಮಕ್ಕಳನ್ನ ಕೂಡ ಕರ್ಕೊಬಂದೆ. ಇನ್ನು ತುಂಬ ಟೈಮ್ ಇದೆ. ಹಸ್ಬೆಂಡ್ ಕೂಡ ಆಫೀಸಿಂದ ಇನ್ನು ಬರೋದಕ್ಕೆ ಒಂದು 7 ಆಗುತ್ತೆ. ಸೊ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ, ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋದಾಗ ದಂಡಿನ ಸೊಪ್ಪು ತಂದಿದ್ದಲ್ಲ, ಅದನ್ನೆಲ್ಲ ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನನಗೆ ಹುರುಳಿಕಾಳು ಇಲ್ಲ ಅಂದರೆ ನನಗೆ ಈ ಸಾಂಬಾರೇ ಇಷ್ಟ ಆಗೋದಿಲ್ಲ. ತುಂಬಾ ಇಷ್ಟ ನನಗೆ ಇದಕ್ಕೆ ಹುರುಳಿಕಾಳೆಲ್ಲ ಮಿಕ್ಸ್ ಮಾಡಿಕೊಂಡು ಮೊಸರಸಳೆ ತಿನ್ನೋದು ಅಂದರೆ. ಸೊ ಹುರುಳಿಕಾಳು ಹುರ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹುರ್ಕೋತಾ ಇದ್ದೀನಿ. ಸೊ
ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಅದಕ್ಕೊಂದು 4 ಮೆಣಸಿನ್ಕಾಯಿ ಹಾಕ್ತೀನಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ 1 ವಿಷಲ್ ಕುಗ್ಸ್ಕೊತೀನಿ. ಸೊಪ್ಪೆಲ್ಲ ಬೆಂದ್ಮೇಲೆ ವಿಷಲ್ ತೆಗೆದು ಅದನ್ನ ತಟ್ಟೆಗೆ ಹಾಕಿ ಹಾರೋದಕ್ಕೆ ಇಡ್ತೀನಿ. ಸ್ವಲ್ಪ ಮೊಸರೆಲ್ಲ ಹಾಕೋದಕ್ಕಾಗಲ್ವೆಲ್ಲ, ಸ್ವಲ್ಪ ಹಾರಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ರುಬ್ಕೊಳ್ಳೋದಕ್ಕೆ ಏನಿಲ್ಲ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ನನಗೆ ಕೊತ್ತಂಬರಿ ಇರಲಿಲ್ಲ, ಸೊಪ್ಪು ಇತ್ತಲ್ಲ ದಂಡಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ರುಬ್ಕೊಂಡ್ಬಿಡ್ತೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ. ಈ ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾವು ಮೆಟ್ರೋಗೆ ಹೊರಟು ಒಂದು 7 ಹಸ್ಬೆಂಡ್ 7 ಹಂಗೆ ಬರ್ತಾರೆ. ನಾವು ಹೊರಡೋ ಅಷ್ಟು 7:30 ಆಗಿತ್ತು ಅಲ್ಲಿಗೂ. ಈಗ ಎಲ್ಲ ಗ್ರೋಸರೀಸ್ ತೊಗೊಂಡಾಯಿತು. ಅವ್ರು ಬಿಲ್ ಮಾಡಿಸೋವರೆಗೂ ನಾನು ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಕೂತಿದ್ದೆ. ಅವ್ರು ಬಿಲ್ ಮಾಡಿಸ್ತಾ ಇದ್ದಾರೆ, ಅದು ಕ್ಯೂ ಬೇರೆ ಇರುತ್ತಲ್ಲ ಒಂದಷ್ಟು. ಸೊ ಅವ್ರು ಬಿಲ್ಲೆಲ್ಲ ಬಿಲ್ಲಿಂಗ್ ಆಗೋದೇ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಬಿಲ್ಲಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಮಲ್ಲೇಶ್ವರಮ್ಗೆ ಹೋಗಿ ಅಲ್ಲಿ ಸಾಯಿರಾಮ್ ಚಾಟ್ ಸೆಂಟರಲ್ಲಿ ನಾವು ಮಿಸ್ಸೇ ಇಲ್ಲ. ಮೆಟ್ರೋಗೆ ಹೋಗೋದು ಅಂದರೆ ಇಲ್ಲ ಆ ಸೈಡ್ ಹೋದೋ ಅಂದರೆ ಚಾಟ್ಸ್ ಮಾತ್ರ ಮಿಸ್ ಮಾಡಲ್ಲ. ಸೊ ಚಾಟ್ಸ್ ತಿನ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟೇ 10:15 ಆಗೇ ಹೋಗಿತ್ತು. ಬಂದು ಊಟ ಎಲ್ಲ ಮಾಡಿ ಮಲಗೋ ಅಷ್ಟರಲ್ಲಿ 11 ಆಗೇ ಹೋಗ್ಬಿಡುತ್ತೆ.